ಎಂಟ್ರಿಂಗ್ ಟನಲ್ ನಂಬರ್ 13. ಸರ್ ಎಮರ್ಜೆನ್ಸಿ ಸರ್. ಇಲ್ಲಿ ಯಾವ ಹುಡುಗನ ಕೇಳಿದ್ರು ಫೇವ್ರೆಟ್ ಪ್ಲೇಯರ್ ಬದಲಾಗ್ತಿದೆ ಹೊರತು ಫೇವ್ರೆಟ್ ಪ್ಲೇಯರ್ ಬದಲಾಗ್ತಿಲ್ವಲ್ಲ. ಪೆದ್ದಿ ಈ ಏರಿಯಾದಲ್ಲಿ ಏನಾದ್ರೂ ಅದು ದೇವ್ರ ಹೆಸರು. ನನ್ನ ಫೇವ್ರೆಟ್ ಕ್ರಿಕೆಟರ್ ಪೆದ್ದಿ ಸರ್. ಫೇವ್ರೆಟ್ ರೆಸ್ಲರ್ ಪೆದ್ದಿ ಸರ್. ನನ್ನ ಫೇವ್ರೆಟ್ ರನ್ನರ್ ಕೂಡ ಪೆದ್ದಿ ಸರ್. ಈ ಏರಿಯಾ ಹುಡುಗರಿಗೆ ಪೆದ್ದಿ ಗುಡಿಯಲ್ಲಿರೋ ದೇವ್ರಲ್ಲ ಸಾರು, ಗ್ರೌಂಡ್ ಅಲ್ಲಿರೋ ದೇವ್ರು. ಆಟನೇ ನನ್ನ ಪೊಗರು. ಆಕಾಶದಿಂದ ಚುಕ್ಕೆಗಳು ಉದುರು ಬೀಳುತ್ತೆ ಅಂತಾರಲ್ಲ, ಒಂದು ಚುಕ್ಕೆ ಏನಾದ್ರೂ ವಿಜಯನಗರದಾಗ ಊರಲ್ಲಿ ಬಿದ್ದೈತೇನಾ? ಮುಖ ಬಗಳದು ನಿಲ್ಸಲೇ. ಕಿತ್ತೋಗಿರೋ ಚಾಡಿ ಎಲ್ಲ ಹೇಳ್ಬೇಡ, ಸರ್ವನಾಶ ಆಗೋಗ್ತ್ಯಾ. ಹೆಣ್ಣು ಮಗಳಾಗಿ ನೀವ್ ಹಿಂಗೆಲ್ಲ ಮಾತಾಡಬಾರ್ದಮ್ಮ. ಕಿಸ್ತಿದ್ಯಾ ಬಿಡು. ನನಗೆ ಆಟ ಗೆಲ್ಲೋದಲ್ಲ, ಬದುಕದ್ ಮುಖ್ಯ. ಸರ್ಕಾರಿ ಪ್ರಾಪರ್ಟಿನ ಡ್ಯಾಮೇಜ್ ಮಾಡ್ತೀರೇನೋ? ನಾವೆಲ್ಲರೂ ಒಂದೇ ಭೂಮಿಲಿ ಹುಟ್ಟಿದೀವಿ ಅಂದ್ಮೇಲೆ ನಿಮ್ ಜಾಗದಲ್ಲಿ ಮನುಷ್ಯರಿಗೆ ಬೆಲೆ ಜಾಸ್ತಿ, ನಾವಿರೋ ಜಾಗದಲ್ಲೇ ಮನುಷ್ಯರಿಗೆ ಬೆಲೆ ಕಮ್ಮಿನಾ? ಊರು ಹೆಸರು ಇಲ್ದಿರೋ ನನ್ನ ಮಕ್ಕಳಿಗೆ ಕರೆದು ಕೆಲಸ ಕೊಡೋದೇ ಹೆಚ್ಚು. ಅವನಿಗೆ ಆಟ ಆಡಕ್ ಮಾತ್ರ ಗೊತ್ತು, ನಮಗೆ ಆಟ ಆಡ್ಸೋದು ಗೊತ್ತು. ಎಲ್ಲೋ ಈ ಆಟದ ಕೂಲಿ ನನ್ ಮಗ. ಮಾತಿಂದ ಅಲ್ಲ, ಅಖಾಡದಲ್ಲಿ ಗೆಲ್ಲೋ ಅಂತ ಗಂಡಸ್ತರ ಯಾರಿಗಿದೆ ಬರ ಕೇಳು. ಯಾರವನು? ಕ್ರಾಸ್ ಓವರ್ ಅಥ್ಲೀಟ್. ಎರಡಾಟನ ಸೇರಿಸಿ ಆಡೋಂಥವನಿಗೆ ಕರೆಯುವಂತ ಹೆಸರಿದು. ನಾನು ಪೆದ್ದಿ ಸಾರು. ಸೋಲಾಗ್ಲಿ ಗೆಲುವಾಗ್ಲಿ ಈ ಬೆಟ್ಟದ ಕೆಳಗಿನ ಊರ್ನ ಒಂದೇ ಆಗಿರ್ಬೇಕು. ನೀವೆಲ್ಲರೂ ನಾನು ಆಟ ಆಡ್ದೆ ಅನ್ಕೊಂಡಿದ್ದೀರಾ? ನಾನು ಹೋರಾಡಿತ್ತು ಸಾರು.